ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಒಂದು ಸಂಘದ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ವಸತಿ ಶಾಲೆಗಳಲ್ಲಿ 2023-24ನೇ ಸಾಲಿನ ಒಂದು ಶೈಕ್ಷಣಿಕ ಸಾಲಿಗೆ 6ನೇ ತರಗತಿ ಪ್ರವೇಶಕ್ಕಾಗಿ ಸಂಬಂಧಿಸಿದಂತೆ ಒಂದು ಅಧಿಕೃತವಾಗಿರುವಂಥ ಆದೇಶವನ್ನು ಇಲ್ಲಿ ಹೊರಡಿಸಲಾಗಿದೆ. ಸೊ ಈ ಒಂದು ಆದೇಶವನ್ನು ಗಮನಿಸಿದಾಗ ಇಲ್ಲಿ 6ನೇ ತರಗತಿ ವಸತಿ ಶಾಲೆಗಳಿಗೆ ದಾಖಲಿಸಲಿಕ್ಕೆ ಏನಂದರೆ ಒಂದು ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ. ಸೊ ಅರ್ಜಿಯನ್ನು ಯಾವಾಗ ನಾವು ಸಲ್ಲಿಸ್ಬೋದು ಅಂದರೆ ಇಲ್ಲಿ ಜನವರಿ 5, 2023ರಿಂದ ಬೆಳಗ್ಗೆ 11 ಗಂಟೆಯಿಂದ ಇಲ್ಲಿ ಜನವರಿ 22, 2023 ರಾತ್ರಿ 12 ಗಂಟೆವರೆಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ವಸತಿ ಶಾಲೆ ಅಥವಾ ಕಾಲೇಜುಗಳ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಇಲ್ಲಿ ತಿಳಿಸಲಾಗಿದೆ. ಇಲ್ಲಿ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳೇನಿದೆ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಏನಂದರೆ ಇಲ್ಲಿ ಒಂದು ಪರೀಕ್ಷೆಯನ್ನು ನಡೆಸಲಾಗ್ತದೆ. ಆ ಪರೀಕ್ಷೆಯಲ್ಲಿ ಅಲ್ಲಿ ಅರ್ಹತೆಯನ್ನು ಕೂಡ ಇಲ್ಲಿ ಪಡಿಬೇಕು. ಸೊ ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ವರ್ಗವಾರು ಒಂದಿಷ್ಟು ವಾರ್ಷಿಕ ಆದಾಯದ ಮಿತಿಯನ್ನು ಅಳವಡಿಸಲಾಗಿದೆ. ಇಲ್ಲಿ SC ST ಅಂತ ವಿದ್ಯಾರ್ಥಿಗಳು ಬಂದಾಗ ಇಲ್ಲಿ ಆದಾಯದ ಮಿತಿ 2,50,000 2,50,000. ಇನ್ನು ಹಿಂದುಳಿದ ವರ್ಗ ಪ್ರವರ್ಗ 1 ವಿದ್ಯಾರ್ಥಿಗಳಿಗೆ 2,50,000 ಒಂದು ಆದಾಯದ ಮಿತಿ ಇದೆ. ಇನ್ನು ಹಿಂದುಳಿದ ವರ್ಗ 2A 2B 3A ಮತ್ತು 3B ವಿದ್ಯಾರ್ಥಿಗಳಿಗೆ 1 ಲಕ್ಷದ ಒಂದು ಆದಾಯದ ಮಿತಿ ಇದ್ದು ಈ ಆದಾಯದ ಮಿತಿ ಒಳಗಡೆ ಆ ವಿದ್ಯಾರ್ಥಿಗಳು ಬರಬೇಕಾಗ್ತದೆ. ಇದು ಭಾಳ ಇಂಪಾರ್ಟೆಂಟ್. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಾಗ ಈಗಾಗಲೇ ಒಂದು ಅಧಿಕೃತವಾಗಿರುವಂಥ ವೆಬ್ಸೈಟ್ ಇದೆ kea.kar.nic.in. ಸೊ ಈ ವೆಬ್ಸೈಟ್ನಲ್ಲಿ ಹೋದಾಗ ನಿಮಗೆ ಸಾಕಷ್ಟು ಮಾಹಿತಿಗಳು ಸಿಗ್ತದೆ. ಇಲ್ಲಿ ಅಲ್ಲೊಂದು ಮಾಹಿತಿ ಪುಸ್ತಕನೇ ಇದೆ 2023ವರೆಗೆ ಏನೆಲ್ಲ ಪ್ರೊಸೆಸ್ ನಡೀತದೆ ಅಂತೆ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಕೂಡ ಈ ಒಂದು ವಸತಿ ಶಾಲೆಗಳ ಒಂದು ಪ್ರವೇಶಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆಗೆ ಸಂಬಂಧಿಸಿದಂತೆ ಸಾಕಷ್ಟು ಮಾಹಿತಿಗಳನ್ನು ನಾವು ಕೊಡ್ತಾನೆ ಹೋಗ್ತೀವಿ. ಪ್ರತಿಯೊಂದು ಮಾಹಿತಿಯನ್ನು ನಾವು ಅಪ್ಡೇಟನ್ನು ಮಾಡ್ತೇವೆ. ಸೊ ಇದಾದಮೇಲೆ ವೆಬ್ಸೈಟ್ಗಳಿಂದ ಆಯಾ ವಸತಿ ಶಾಲೆಯಲ್ಲಿ ಆ ಒಂದು ಪ್ರವೇಶ ಪತ್ರಗಳನ್ನು ನಾವು ಡೌನ್ಲೋಡ್ ಮಾಡಲಿಕ್ಕೆ ಅವಕಾಶವನ್ನು ಇಲ್ಲಿ ಕೊಡಲಾಗ್ತದೆ. ಅದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಸೊ ಹಾಗಾದರೆ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾದಾಗ ನಾವು ಏನೆಲ್ಲ ಮಾಹಿತಿಗಳು ನಮ್ಮ ಹತ್ರ ಇರಬೇಕು ಅಂದರೆ ಆಯಾ ವಿದ್ಯಾರ್ಥಿಗಳ ಒಂದು SATS ಸಂಖ್ಯೆ ನಮ್ಮ ಹತ್ರ ಇರಬೇಕಾಗ್ತದೆ. ಆಮೇಲೆ ಭಾವಚಿತ್ರ ಇರಬೇಕು, ಇತ್ತೀಚಿನ ಭಾವಚಿತ್ರ, ಹಾಗೂ ಯಾವ ಒಂದು ಮೀಸಲಾತಿಯನ್ನು ಕ್ಲೈಮ್ ಮಾಡಬೇಕಾಗಿದೆ. ಸೊ ಆ ಮೀಸಲಾತಿಗೆ ಸಂಬಂಧಿಸಿದಂತೆ ಎಲ್ಲ ಮೂಲ ದಾಖಲೆಗಳನ್ನು ಭಾಳ ಒಂದು ಇವು ಏನು ಒರಿಜಿನಲ್ ಸರ್ಟಿಫಿಕೇಟ್ಸ್ ಇರ್ತದೆ. ಸೊ ಆ ಒಂದು ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಂಡು ಅಥವಾ ಜೆರಾಕ್ಸ್ ಪ್ರತಿಗಳನ್ನು ತೆಗೆದುಕೊಂಡು ಅರ್ಜಿ ಸಲ್ಲಿಸುವ ಸಮಯದಲ್ಲಿ ವಸತಿ ಶಾಲೆ ಅಥವಾ ಕಾಲೇಜಿನ ಮುಖ್ಯಸ್ಥರನ್ನು ಇಲ್ಲಿ ಸಂಪರ್ಕಿಸಬೇಕು. ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಇನ್ಫಾರ್ಮೇಷನ್ ಇದು ಆಗ್ತದೆ. ಸೊ ಆದಮೇಲೆ ಇನ್ನೂ ಪ್ರವೇಶ ಪರೀಕ್ಷೆ ಅಂತ ಬಂದಾಗ ಇದು ಮಾರ್ಚ್ 12, 2023. ಸೊ ಈ ಒಂದು ದಿನಾಂಕ ಏನಿದೆ ಈ ಒಂದು ದಿನಾಂಕಕ್ಕೆ ಏನಂದರೆ ಪರೀಕ್ಷೆ ನಡೀತದೆ. ಅದು ಮುಂಜಾನೆ ಇಲ್ಲಿ 11 ಗಂಟೆಯಿಂದ 1 ಗಂಟೆವರೆಗೆ ಪರೀಕ್ಷೆ ನಡೆಯುವಂಥದ್ದು ಭಾನುವಾರ ದಿನ. ಸೊ ಆದಮೇಲೆ ಈ ಒಂದು ವಿಷಯ ಖಂಡಿತವಾಗಿ ಕೂಡ ನಿಮಗೆ ಉಪಯೋಗ ಆಗಿರ್ತದೆ. ಸೊ ಈ ಒಂದು ಏನಿದೆ ಸೀಟ್ ಸೆಲೆಕ್ಷನ್ಸ್ ಇರ್ಬೋದು, ಪ್ರೊಸೆಸ್ಗೆ ಸಂಬಂಧಿಸಿದಂಥ ಸರಣಿ ವಿಡಿಯೋಗಳು ಮುಂಬರುವ ದಿನಗಳಲ್ಲಿ ನಮ್ಮ ಚಾನಲ್ನಲ್ಲಿ ಅಪ್ಲೋಡನ್ನು ಮಾಡ್ತೇವೆ ಅಂತ ಹೇಳ್ತಾ ಜೈ ಹಿಂದ್, ವಂದೇ ಮಾತರಂ.